ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇದೇ ಜೂನ್ 4ರಂದು ಕಲಬುರಗಿಯ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದ್ದು, ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರೂರು ತಿಳಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭಗೊಳ್ಳಲಿದ್ದು, ವಿವಿಯ 9 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದರು. ವಿಶ್ವವಿದ್ಯಾಲಯದ ಗಣಿತ ವಿಭಾಗದಲ್ಲಿ ಅಫಜಲ್ಪುರ, ಪರೀಕ್ಷಾ ವಿಭಾಗದಲ್ಲಿ ಜೇವರ್ಗಿ, ಚಿತ್ತಾಪುರ, ಕಲಬುರಗಿ ಗ್ರಾಮೀಣ ಮತ್ತು ಅಂಚೆ ಮತ ಎಣಿಕೆ ನಡೆಯಲಿದೆ. ಇನ್ನುಳಿದಂತೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಗುರ್ಮಿಟ್ಕಲ್, ಗುಲ್ಬರ್ಗಾ ಉತ್ತರ, ಗುಲ್ಬರ್ಗಾ ಗ್ರಾಮೀಣ ಮತ್ತು ಕನ್ನಡ ವಿಭಾಗದಲ್ಲಿ ಸೇಡಂ, ಸಸ್ಯಶಾಸ್ತ್ರ ವಿಭಾಗದಲ್ಲಿ ಗುಲ್ಬರ್ಗಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಮತ ಎಣಿಕೆ ಕಾರಣದಿಂದ ಗುಲ್ಬರ್ಗಾ ವಿವಿ ಆವರಣದಲ್ಲಿ 144 ಸೆಷನ್ ಅಡಿಯಲ್ಲಿ ಅಂದು ನಿಷೇಧಾಜ್ಞೆ ಜಾರಿ ಇರಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿ ರಾಯಣ್ಣ ಹುಣಸಗಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಇದ್ದರು. ನಾವು ಲಾಸ್ಟ್ ಹಂತಕ್ಕೆ ಬಂದಿದ್ದೀವಿ ಕೌಂಟಿಂಗ್ದು. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ 9 ಕಡೆ ನಾವು ಗುಲ್ಬರ್ಗಾ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ 4ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆದು ಇದು ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಕಡೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ ಇರುತ್ತೆ. ಹಾಗಾಗಿ 1 by 1 ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಭಾಸ್ಕರ್ ಹಾಲಲ್ಲಿ ಅಸೆಂಬ್ಲಿ ಸೆಗ್ಮೆಂಟ್ 34 ಅಫಜಲ್ಪುರದು ಕೌಂಟಿಂಗ್ ಪ್ರಕ್ರಿಯೆ ಆಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲಾರ್ ಹಾಲಲ್ಲಿ ಜೇವರ್ಗಿ 35 ಅಸೆಂಬ್ಲಿ ಸೆಗ್ಮೆಂಟ್ದು ಕೌಂಟಿಂಗ್ ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ರೈಟ್ ಸೈಡಲ್ಲಿ ಗುರ್ಮಿಟ್ಕಲ್ದು, ಎಕ್ಸಾಮಿನೇಷನ್ ಸೆಂಟರಲ್ಲಿ ಚಿತ್ತಾಪುರ್, ಕನ್ನಡ ಡಿವಿಷನ್ ಗ್ರೌಂಡ್ ಫ್ಲೋರ್ ಹರಿಹರ್ ಹಾಲಲ್ಲಿ ಸೇಡಮ್ದು ನಡೆಯುತ್ತೆ. ಎಕ್ಸಾಮಿನೇಷನ್ ಸೆಂಟರಲ್ಲಿ ಗುಲ್ಬರ್ಗಾ ರೂರಲ್ದು, ಬೋಸ್ ಹಾಲ್ ಇನ್ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ದಕ್ಷಿಣದು ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ಲೆಫ್ಟ್ ಸೈಡಲ್ಲಿ ಗುಲ್ಬರ್ಗಾ ಉತ್ತರ ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲರ್ ಹಾಲಲ್ಲಿ ನಮ್ಮದು ಪೋಸ್ಟಲ್ ಬ್ಯಾಲೆಟ್ದು ಪ್ರತ್ಯೇಕವಾಗಿ ಒಂದಿರುತ್ತೆ. ತಮಗೆ ಗೊತ್ತಿರೋ ಹಾಗೆ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸಿಂದ ಬಂದಿರೋದು ಎಲ್ಲ ಒಂದೇ ಕಡೆ ಮಾಡಿಸಿ ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಫಾರ್ ಸರ್ವಿಸ್ ವೋಟರ್ಸ್ ಏನಿರುತ್ತೆ, ಈ ಎರಡದು ಕೌಂಟಿಂಗ್ ಒಂದೇ ಕಡೆ ನಾವು ಮಾಡ್ತೀವಿ. ಅಲ್ಲದೆ ಮೀಡಿಯಾ ರೂಮ್ ಝುವಾಲಜಿ ಡಿಪಾರ್ಟ್ಮೆಂಟ್ ಕಾನ್ಫರೆನ್ಸ್ ಹಾಲಲ್ಲಿ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ರಿಜಿಸ್ಟ್ರಾರ್ದು ಚೇಂಬರಲ್ಲಿ ನಮ್ಮ ಅಬ್ಸರ್ವರ್ದು ರೂಮ್ ಇರುತ್ತೆ. ನಾನು ಐದರ್ ಪೋಸ್ಟಲ್ ಬ್ಯಾಲೆಟಲ್ಲಿ ಅಥವಾ ಇಲ್ಲಿ ನಾನು ಸಿಗ್ತೀನಿ. ಎಲ್ಲ ರೌಂಡ್ ವೈಸ್ ಇನ್ಫಾರ್ಮೇಷನ್ ನಾವು ಏನು ಮಾಡ್ತೀವಿ, ವಿ ವಿಲ್ ಡಿಕ್ಲೇರ್ ಆನ್ ಎನ್ಕೋರ್ ಆ್ಯಸ್ ವೆಲ್ ಆಸ್ ನಾವು ನಿಮ್ಮೆಲ್ಲರಿಗೆ ರೌಂಡ್ ವೈಸ್ ಮಾಹಿತಿ ಮೀಡಿಯಾ ರೂಮ್ಗೆ ಸಿಗೋ ರೀತಿ ಮಾಡ್ತೀವಿ. ಲೈಟ್ ಫೀಡ್ ಪ್ಲಸ್ CCTV ನಾವು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀವಿ. ಅದಲ್ಲದೆ ಒಂದು URL ಬಂದಿದೆ, ನಾವು ಶೇರ್ ಮಾಡ್ತೀವಿ. ಅಲ್ಲಿ ಸಹ ನೀವು ರೌಂಡ್ ವೈಸ್ ಅದು ಪ್ರಿಂಟ್ ಮಾಡಿ ಕೊಡಿ, ಅದು ಸಹ ನಾವು ಒಂದು ಕಾಪಿ ಎಲ್ಲರಿಗೆ ಕೊಡ್ತೀವಿ. ಆ URLಗೆ ಹೋಗಿ ನೀವು ಲೈವ್ ಟ್ರ್ಯಾಕಿಂಗ್ ಸಹ ಮಾಡಬಹುದು. ಯಾರು ಅಲ್ಲಿ ಬರೋಕ್ಕೆ ಆಗೋದಿಲ್ಲ, ಅದು ಆಚೆ ಕಡೆಯೂ ನೀವು ಇದು ಮಾನಿಟರಿಂಗ್ ಮಾಡಬಹುದು. ಪ್ರತಿಯೊಂದು ಎಣಿಕೆ ಕೇಂದ್ರಗಳಲ್ಲಿ 14 ಟೇಬಲ್ ಇರುತ್ತೆ, ಒಂದು ARO ಟೇಬಲ್ ಇರುತ್ತೆ. ಎಲ್ಲ ಕಡೆ ಒಂದೊಂದು ಕೌಂಟಿಂಗ್ ಸೂಪರ್ವೈಸರ್, ಒಬ್ಬರು ಸಹಾಯಕರು, ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಅಲ್ಲದೆ ಪ್ರತಿ ಕ್ಯಾಂಡಿಡೇಟ್ಗೆ ಪ್ರತಿ ಟೇಬಲ್ಗೆ ಒಂದು ಪೋಲಿಂಗ್ ಏಜೆಂಟ್ ಕೌಂಟಿಂಗ್ ಏಜೆಂಟ್ ತಕ್ಕಂತಹ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರದ್ದು ಈಗಾಗಲೇ ನೇಮಕಾತಿ ಆಗಿದೆ, ಅವರೆಲ್ಲ ಬರ್ತಾರೆ. ಅದು ಪ್ರಿಸ್ಕ್ರೈಬ್ ಫಾರ್ಮಲ್ಲಿನೇ ಕೊಡ್ತಾರೆ ಅವರು. ಆ ಫಾರ್ಮ್ಯಾಟ್ ಪ್ರಕಾರ ನಾವು ಅನುಮತಿ ಕೊಟ್ಟು ಅವ್ರಿಗೆ ಈಗಾಗಲೇ ಇಶ್ಯೂ ಆಗಿದೆ. ಅಲ್ಲದೆ ಪೋಸ್ಟಲ್ ಬ್ಯಾಲೆಟ್ ಕಡೆ ಸಹ ಅವ್ರಿಗೆ ಅಡಿಷ್ನಲ್ 1% ನಾವು ಅಲೌ ಮಾಡ್ತೀವಿ. RO ಟೇಬಲ್ಗೆ 1% ಅಲೌ ಮಾಡ್ತೀವಿ. ಕ್ಯಾಂಡಿಡೇಟ್ ಹಾಗೂ ಕ್ಯಾಂಡಿಡೇಟ್ದು ಎಲೆಕ್ಷನ್ ಏಜೆಂಟ್ಗೆ ಎಲ್ಲ ಕೌಂಟಿಂಗ್ ಹಾಲ್ ಒಳಗಡೆ ಅವಕಾಶ ಇರುತ್ತೆ. ಅವ್ರು ಹೋಗಿ ಕ್ರಾಸ್ ಚೆಕ್ ಮಾಡಬಹುದು. ಆ್ಯಸ್ ಅ ಮೆಜರ್ ಆಫ್ ಟ್ರಾನ್ಸ್ಪರೆನ್ಸಿ ಅವ್ರಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಏನಿದೆ ಓಪನ್ ಇರುತ್ತೆ, ನಿಮ್ಮೆಲ್ಲರಿಗೆ ಮಾಹಿತಿ ಸತತವಾಗಿ ಕೊಡ್ತಾನೆ ಬರ್ತಾ ಇದ್ದೀವಿ. ಕೌಂಟಿಂಗ್ ಹಾಲ್ಸ್ ಒಳಗಡೆ ಯಾರು ಇವ್ರು ಬರ್ತಾರೆ, ಅಲ್ಲಿ ಏನೇನು ಅಲೌಡ್ ಇರೋದಿಲ್ಲ ಅಂತ ನಾನು ಹೇಳಿಬಿಡ್ತೀನಿ. ಎಸ್ಪೆಷಲಿ ಯಾರು ಕೌಂಟಿಂಗ್ ಏಜೆಂಟ್ಸ್ ಆಗಲಿ, ಅಲ್ಲಿ ನಮ್ಮ ಕೌಂಟಿಂಗ್ ಸ್ಟಾಫ್ ಆಗಲಿ, ಯಾವುದೇ ರೀತಿ ಮೊಬೈಲ್ದು ಬಳಕೆ ಅಲೌಡ್ ಇರೋದಿಲ್ಲ ಒಳಗಡೆ. ಯಾವುದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲೌಡ್ ಇರೋದಿಲ್ಲ. ಅದಲ್ಲದೆ ಯಾವುದೂ ರೀತಿ ತಂಬಾಕು, ಗುಟ್ಕಾ, ಬೀಡಿ, ಸಿಗರೆಟ್, ಬೆಂಕಿ ಬರೋ ರೀತಿ ಸಾಧ್ಯತೆ ಇರೋದು ಪೊಟ್ಟಣಗಳು ಇರಲಿ, ಲೈಟರ್ ಇರಲಿ, ಮದ್ಯಪಾನ ನಿಷೇಧ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಡ್ರೈ ಡೇ ಡಿಕ್ಲೇರ್ ಮಾಡಿರ್ತೀವಿ. ಅಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿ ಹಾಲಿಡೇ ಸಹ ಡಿಕ್ಲೇರ್ ಮಾಡಿದ್ದೀವಿ. ಅದಲ್ಲದೆ ಅಲ್ಲಿ 144 ಜಾರಿಯಲ್ಲಿರುತ್ತೆ.
ಕೇಂದ್ರ ಒಳಗಡೆ ಅನುಮತಿ ಆಗಿರೋದು ಪೆನ್, ಪೇಪರ್, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ. ಪೋಲಿಂಗ್ ಯಾರು ಕೌಂಟಿಂಗ್ ಏಜೆಂಟ್ಸ್ ಬರ್ತಾ ಇದ್ದಾರೆ ಅವ್ರನ್ನು ಪೆನ್, ಪೇಪರ್ ಮತ್ತು ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ, ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ ಅಲ್ಲ, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ ತಗೊಂಡು ಬರಬೇಕಾಗಿರೋದು. ಇದು ಬಿಟ್ಟು ನಾವು ಸಾಯಂಕಾಲವರೆಗೆ ಅದೆಲ್ಲ ಆದ ನಂತರ ಎಲ್ಲ ಸೀಲಿಂಗ್ ಪ್ರಕ್ರಿಯೆ ಮಾಡ್ತೀವಿ. EVM ಮೆಷಿನ್ಸ್ ಎಲ್ಲ ಏನಾಗಿದೆ ಫಸ್ಟ್ ಎಲ್ಲ ಟೇಬಲ್ಸಲ್ಲಿ ನಮ್ಮದು ರೌಂಡ್ಸ್ ಎಷ್ಟಾಗುತ್ತೆ, ಒಂದು ಕಡೆ 15 ರೌಂಡ್ಸ್ ಇರುತ್ತೆ, ಒಂದು ಕಡೆ 19 ರೌಂಡ್ಸ್ ಇರುತ್ತೆ, ಒಂದು ಕಡೆ 20 ರೌಂಡ್ಸ್ ಇರುತ್ತೆ. ಎಲ್ಲ ಕೌಂಟಿಂಗ್ ಆದಮೇಲೆ ನಾವು ಡಿಕ್ಲೇರ್ ಮಾಡ್ತೀವಿ. ಅದಕ್ಕೆ ನಾವು ಪೋಸ್ಟಲ್ ಬ್ಯಾಲೆಟ್ದು ಮಾಹಿತಿ ಸೇರಿಸ್ತೀವಿ, ETPBSದು ಮಾಹಿತಿ ಸೇರ್ತೀವಿ, ಡಿಕ್ಲರೇಷನ್ ಇನ್ ಫಾರ್ಮ್ 22 ಆಫ್ ದ ರಿಸಲ್ಟ್ ಮಾಡ್ತೀವಿ. ಅದಾದ ನಂತರ ಸಹ ನಾವು ಅಲ್ಲಿ ಎಲ್ಲ ಇರೋದು ಮೆಷಿನ್ಸ್ ವಿ ವಿಲ್ ಶಿಫ್ಟೆಡ್ ಟು ದ EVM ಸ್ಟ್ರಾಂಗ್ ರೂಮ್. ನಮ್ಮ DC ಆಫೀಸಲ್ಲಿ ಏನಿರುತ್ತೆ ಸಂಪೂರ್ಣವಾಗಿ ಮೆಷಿನ್ಸ್ ಎಲ್ಲ ಸೀಲಿಂಗ್ ಮಾಡಿಸಿ ಏನು ಸ್ಟ್ಯಾಚ್ಯುಟರಿ ಗೈಡ್ಲೈನ್ಸ್ ಇದೆ ಅದು ಪ್ರಕಾರ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.